ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು 2026 ಡಿಪ್ಲೊಮಾ ಸಿ ಟಿ ಎಕ್ಸಾಮ್ ಯಾರೆಲ್ಲ ಬರೆಯೋಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೋಸ್ಕರ ಇರುತ್ತೆ. ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನಂತಂತಂದರೆ, ಇವಾಗ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ, ಅಪಾರ್ಚುನಿಟಿ ಟು ಕರೆಕ್ಟ್ ಎನಿ ಇನ್ಕರೆಕ್ಟ್ ಡೀಟೇಲ್ಸ್ ಇನ್ ದಿ ಅಪ್ಲಿಕೇಶನ್. ಅಂದರೆ ನೀವು ಆಲ್ರೆಡಿ ಇವಾಗ ಅಪ್ಲಿಕೇಶನ್ ಹಾಕಿದ್ದೀರಾ. ಸೊ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ ಮಾಡಿದರೆ, ಇಲ್ಲ ಏನಾದರೂ ಅಪ್ಡೇಟೇ ಮಾಡಿರಲಿಲ್ಲ ಅಂತಂದರೆ, ಇವಾಗ ನೀವು ಕರೆಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಡೀಟೇಲ್ಸ್ನ. ನೀವೇನಾದರೂ ನಿಮ್ಮ 371 ಜೆ ನಿಮ್ಮ ಹತ್ರ ಇರಲಿಲ್ಲ, ಹೈದರಾಬಾದ್ ಕರ್ನಾಟಕ ಫಾರ್ಮ್ ಅಂತಂದರೆ ಅಪ್ಡೇಟ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಬೋದು. ಇಲ್ಲ ನಿಮ್ಮ ಕಾಸ್ಟ್ ಇನ್ಕಮ್ ಏನಾದರೂ ಎಕ್ಸ್ಪೈರ್ ಆಗಿದ್ದರೆ ನೀವು ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಇವಾಗ ನೀವು ಅಪ್ಡೇಟ್ ಮಾಡ್ಕೊಳ್ಬೋದು. ಮತ್ತು ನಿಮ್ಮ ಕಾಸ್ಟ್ ರಿಲೇಟೆಡ್ ಏನಾದರೂ ಮಿಸ್ಟೇಕ್ ಮಾಡಿದರೂ ಕೂಡ ಅಪ್ಡೇಟ್ ಮಾಡ್ಕೊಳ್ಬೋದು. ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ ಕೂಡ ನೀವು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಇವಾಗ KA ಕಡೆಯಿಂದ ಚಾನ್ಸ್ ಕೊಟ್ಟಿದ್ದಾರೆ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿರಿ ಸರ್, ನಾನು ಇದು ಅಪ್ಡೇಟ್ ಮಾಡಬೇಕಾ ಮಾಡಬಾರ್ದು ಅಂತ ನಾವು ರೆಸ್ಪಾಂಡ್ ಮಾಡಿಬಿಟ್ಟು ನಿಮ್ಗೆ ಹೇಳಿರ್ತೀವಿ. ಮತ್ತು ಇನ್ನೊಂದು ಅಪ್ಡೇಟ್ ಏನಂತಂದರೆ, ಶೆಡ್ಯೂಲ್ ಕಾಸ್ಟ್ SC ಸ್ಟೂಡೆಂಟ್ಸ್ಗೆ ಇಂಟರ್ನಲ್ ರಿಸರ್ವೇಷನ್ ಬಂದಿದೆ. ಇಂಟರ್ನಲ್ ರಿಸರ್ವೇಷನ್ A, ಇಂಟರ್ನಲ್ ರಿಸರ್ವೇಷನ್ B, C ಅಂತ. ಸೊ ಅದನ್ನು ಕೂಡ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ನೀವು SC ಅಂತ ಕನ್ಸಿಡರ್ ಆಗೋದಿಲ್ಲ, GM ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಅದಾದಮೇಲೆ ನಿಮ್ಮ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಇವಾಗ ಆಲ್ರೆಡಿ ಏನಂತಂದರೆ 23rd ಮೇಗೆ ಎಕ್ಸಾಮ್ ಇದೆ ಅಂತ ನಿಮಗೆಲ್ಲ ಟೈಮ್ ಟೇಬಲ್ ಕೊಡ್ತಿದೆ. ಬಟ್ ಪೋಸ್ಟ್ಪೋಂಡ್ ಆಗುತ್ತೆ. ಯಾವಾಗ ಪೋಸ್ಟ್ಪೋಂಡ್ ಆಗುತ್ತೆ, ನೀವು ಯಾವಾಗ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋ ಕೊನೆಯವರೆಗೂ ನೋಡಿ. ನಾನು ಕೊನೆಯಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸರಿನಾ? ನೀವು ಹಾಲ್ ಟಿಕೆಟ್ ಯಾವಾಗ ಡೌನ್ಲೋಡ್ ಮಾಡ್ಕೋಬೋದು, ಎಕ್ಸಾಮ್ ಯಾವಾಗಿರುತ್ತೆ, ಮತ್ತು ಅದಾದಮೇಲೆ ಏನೆಲ್ಲ ಕರೆಕ್ಟ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಸ್ಟೂಡೆಂಟ್ಸ್, ಇವಾಗ ಫಸ್ಟ್ ಏನಂತಂದರೆ, ಅಪರ್ಚುನಿಟಿ ಟು ಕರೆಕ್ಟ್ ಎನಿ ಇನ್ಕರೆಕ್ಟ್ ಡೀಟೇಲ್ಸ್ ಇನ್ ದ ಅಪ್ಲಿಕೇಶನ್. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಟಿಫಿಕೇಷನ್ ಇದೆ KA ಕಡೆಯಿಂದ, ಓಕೆನಾ? ಅರ್ಜಿಯಲ್ಲಿನ ವಿವರಗಳು ತಪ್ಪಾಗಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶ. ನೀವೇನೇ ಮಿಸ್ಟೇಕ್ ಮಾಡಿದರೂ ಕೂಡ ಕರೆಕ್ಟ್ ಮಾಡ್ಕೊಳ್ಳೋಕ್ಕೂ ನಿಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ಇದು ಫೈನಲ್ ಚಾನ್ಸ್ ಇರುತ್ತೆ. ಏನಕ್ಕಂತಂದರೆ, ನೀವು ಇವತ್ತು 5th ಮೇಯಿಂದ 20 ಮೇವರೆಗೂ ಅಪ್ಡೇಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅಂದರೆ 15 ಡೇಸ್ ಟೈಮ್ ಕೊಟ್ಟಿದ್ದಾರೆ. ಸೊ ಇದೇ ಲಾಸ್ಟ್ ಚಾನ್ಸ್ ಇರುತ್ತೆ ಅಪ್ಡೇಟ್ ಮಾಡೋಕ್ಕೆ. ಇದಾದಮೇಲೆ ಏನಾಗುತ್ತೆ, ನಿಮಗೆ ಮತ್ತೆ ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡೋದಿಲ್ಲ, ಎಡಿಟ್ ವಿಂಡೋ ಕೊಡೋದಿಲ್ಲ. ನೀವೇನಾದರೂ ಇವಾಗ ಮಿಸ್ ಮಾಡಿದರೆ ಅಪ್ಲಿಕೇಶನ್ ಎಡಿಟ್ ಮಾಡೋದನ್ನ, ಸೊ ಅದೇ ಮಿಸ್ಟೇಕ್ ಆಗಿಬಿಡುತ್ತೆ. ನೀವು ಮತ್ತೆ ಎಕ್ಸಾಮ್ ಬರೆದ್ಬಿಟ್ಟು ಸೀಟ್ ತೊಗೊಂಡ್ಬಿಟ್ಟು ಇದ್ರೂ ಕೂಡ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ ಇನ್ಕರೆಕ್ಟ್ ಡೀಟೇಲ್ಸಿಂದ. ಸೊ ಏನಂತ ಹೇಳಿದ್ದಾರೆ ನೋಡಿ, ಈಗಾಗಲೇ ಅರ್ಜಿ ಸಲ್ಲಿಸಿರುವ ಎಲ್ಲ ಮಾಹಿತಿ ಸರಿಯಾಗಿ ತುಂಬಿರುವ ಬಗ್ಗೆ ಪರಿಶೀಲಿಸಿಕೊಳ್ಳಲು ಸಾಕಷ್ಟು ಬಾರಿ ಮಾಹಿತಿ ನೀಡಲಾಗಿದ್ದು, ತಪ್ಪಿದ್ದರೆ ಮತ್ತೊಮ್ಮೆ ಲಾಗಿನ್ ಆಗಿ ಸರಿಪಡಿಸಿಕೊಳ್ಳಿ. ದಿನಾಂಕ 5 ಮೇಯಿಂದ 20 ಮೇವರೆಗೂ ಅವಕಾಶವಿದೆ. ನೀವು ಯಾವ ರೀತಿ ಲಾಗಿನ್ ಆಗಿಬಿಟ್ಟು ಎಲ್ಲಿ ಅಪ್ಡೇಟ್ ಮಾಡಬೇಕನ್ನೋದನ್ನ ಕೂಡ ನಾನು ಹೇಳಿರ್ತೀನಿ, ಕೊನೆವರೆಗೂ ನೋಡಿ. ಮತ್ತು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಅಂತಿಮವಾಗಿ ಸಬ್ಮಿಟ್ ಮಾಡುವ ಅರ್ಜಿ ಮಾಹಿತಿಗಳು ಸರ್ವರಲ್ಲಿ ಸೇವ್ ಆಗುತ್ತದೆ ಎಂಬುದನ್ನು ಗಮನಿಸಿ. ನೀವು ಇವಾಗ ಏನಾದರೂ ಎಡಿಟ್ ಮಾಡೋಕ್ಕೆ ಹೋಗಿದ್ರೆ ಕಂಪ್ಲೀಟಾಗಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಬಿಟ್ಟು ನೀವೇನಂತಾರೆ, ಲೇಟೆಸ್ಟ್ ಇವಾಗ ಏನು ಎಡಿಟ್ ಮಾಡಿದರೆ ಅದ್ರ ಪ್ರಿಂಟೌಟ್ ತೊಗೊಳ್ಬೇಕಾಗುತ್ತೆ ಅಪ್ಲಿಕೇಶನ್. ಅದನ್ನೇ ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ, ಸರಿನಾ? ಕೌನ್ಸಿಲಿಂಗ್ ಟೈಮಲ್ಲಿ ನೀವು ಸೀಟ್ ಸೆಲೆಕ್ಷನ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನೆಲ್ಲ ಹೈಲೈಟ್ ಮಾಡಿದ್ದಾರೆ ಅಂತಂದರೆ, ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಮಿಸ್ಟೇಕ್ ಮಾಡಿದರೆ ಅದನ್ನು ಹೈಲೈಟ್ ಮಾಡಿದ್ದಾರೆ. ಬಟ್ ನೀವೆಲ್ಲ ಡೀಟೇಲ್ಸ್ ಅಪ್ಡೇಟ್ ಮಾಡ್ಕೊಳ್ಬೋದು, ನೆನ್ಪಿಟ್ಕೊಳ್ಳಿ. ಡಿಫೆನ್ಸು, ಎಕ್ಸ್ ಡಿಫೆನ್ಸು, CRPF, CAPF, NCC ಸ್ಪೋರ್ಟ್ಸ್ ಇದೆಲ್ಲ ಇದ್ದರೂ ಯಾರೆಲ್ಲ ಅಪ್ಡೇಟ್ ಮಾಡಿರಲಿಲ್ಲ ಅವ್ರು ಇವಾಗ ನೀವು ಲಾಗಿನ್ ಆಗಿಬಿಟ್ಟು ಏನಾದರೂ ನೀವು NCC ಸ್ಪೋರ್ಟ್ಸ್ ಇದ್ರ ರಿಲೇಟೆಡ್ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿದ್ದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಬಟ್ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೇಳ್ತಾರೆ, ಆವಾಗ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಸುಮ್ಮನೆ ಅಪ್ಡೇಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೂ ಕೂಡ ನೀವು ಅಪ್ಡೇಟ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಏನಕ್ಕೆ ಮಿಸ್ ಮಾಡ್ಕೊಳ್ತೀರಾ? ಮತ್ತು ಇನ್ನೊಂದೇನೆಂದರೆ, ಮೀಸಲಾತಿ ಪ್ರಮಾಣ ಪತ್ರಗಳು RD ಸಂಖ್ಯೆಯನ್ನು ಅರ್ಜಿಯಲ್ಲಿ ನಮೂದಿಸಿರೋ ಬಗ್ಗೆ ಖಚಿತಪಡಿಸಿಕೊಳ್ಳಿ. ನೀವು ನಿಮ್ಮ ಕಾಸ್ಟ್ ಇನ್ಕಮ್ ಯಾವುದೆಲ್ಲ ನೀವು ಕ್ಲೈಮ್ ಮಾಡಿದ್ದೀರಾ ರಿಸರ್ವೇಷನಲ್ಲಿ, ಅದು RD ನಂಬರ್ ಎಂಟರ್ ಮಾಡಿದ್ದೀರಾ ಅಲ್ವಾ, RD ನಂಬರ್ ಕರೆಕ್ಟ್ ಇದೆ ಅಲ್ವಾ ಅನ್ನೋದನ್ನು ಮತ್ತೆ ಚೆಕ್ ಮಾಡ್ಕೊಳ್ಳಿ. SC ST ಸ್ಟೂಡೆಂಟ್ಸು ಮತ್ತು ಪ್ರವರ್ಗ 1 ಏನಂತಂದರೆ, ನಿಮ್ಮ ಕಾಸ್ಟು ನೀವು ಮೆನ್ಷನ್ ಮಾಡಿ RD ನಂಬರ್ ಹಾಕಿದ್ರು, ಇನ್ಕಮ್ದು ಏನಾದರೂ ನೀವು RD ನಂಬರ್ ಹಾಕಿರಲಿಲ್ಲ, ಇನ್ಕಮ್ ಏನಾದರೂ ಮಿಸ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಫೀಸ್ ಏನಿರುತ್ತೆ ಕಾಲೇಜ್ ಫೀಸು ಅಲ್ಲಿ ನಿಮಗೆ ರೀಕನ್ಸೆಷನ್ ಸಿಗೋದಿಲ್ಲ. ಅಂತಂದರೆ ಫೀಸ್ ಜನರಲ್ ಸ್ಟೂಡೆಂಟ್ಸ್ ಎಷ್ಟು ಪೇ ಮಾಡ್ತಾರೆ ನೀವು ಕೂಡ ಅಷ್ಟೇ ಪೇ ಮಾಡಬೇಕಾದ್ರೆ. ಸೊ ಅದಕ್ಕೋಸ್ಕರ ಇನ್ಕಮ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಗೈಸ್. ಸೊ ಅದನ್ನು ಕೂಡ ಅಪ್ಡೇಟ್ ಮಾಡಿ. ಮತ್ತು ಕನ್ನಡ ಮಾಧ್ಯಮ, ರೂರಲ್ಲು ಯಾರ್ದೆಲ್ಲ ಬರುತ್ತೆ ನೀವು ಅಪ್ಡೇಟ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಮಾಡಿ ಪ್ಲೀಸ್. ಏನಕ್ಕಂತಂದರೆ ಅದೆಲ್ಲ ನಿಮಗೆ ವೇಟೇಜ್ ಕೊಡುತ್ತೆ, ನಿಮಗೆ ಒಳ್ಳೆ ಸೀಟಲ್ಲಿ. ಅಂತಂದರೆ ನೀವು ಫಾರ್ ಎಕ್ಸಾಂಪಲ್ ನಿಮ್ದು ಇವಾಗ 70% ಇದ್ದರೆ ನಿಮ್ಮ CT ರ್ಯಾಂಕು, ಜನರಲ್ ಸ್ಟೂಡೆಂಟ್ಸು ಅವ್ರ ಹತ್ರ ಕನ್ನಡ ಮೀಡಿಯಮ್ ಇಲ್ಲ ರೂರಲ್ಲ 90 ಇದ್ದರೆ ನೀವು ಅವ್ರಿಗಿಂತ ಒಳ್ಳೆ ಸೀಟ್ ಕೂಡ ಪಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ಅದನ್ನೆಲ್ಲನೂ ಇದು ಮಾಡಿ. ಇವಾಗ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ. ನೀವು ಯಾವುದೇ ಒಂದು ಬ್ರೌಸರಲ್ಲಿ ಹೋಗ್ಬಿಟ್ಟು
ಕ್ರೋಮಲ್ಲಿ ಹೋಗ್ಬಿಟ್ಟು ಕೆ ಎ ಅಂತ ಸರ್ಚ್ ಮಾಡಿ ಕೆ ಎ ಹೋಮ್ ಅಂತ ಬರುತ್ತೆ. ಹೋಮ್ ಅಂತ ಬಂದಮೇಲೆ ಏನು ಮಾಡಿರ್ತಾರೆ, ಮತ್ತು ಈ ರೀತಿ ಬಂದಾಗ ಇಲ್ಲಿ ಅಡ್ಮಿಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಡಿಪ್ಲೊಮಾ ಸಿ ಟಿ ಅಂತ ಸೆಲೆಕ್ಟ್ ಮಾಡ್ಕೋತಾರೆ. ಆಲ್ರೆಡಿ ನೀವು ಅಪ್ಲಿಕೇಶನ್ ಹಾಕಿದ್ದಾರೆ. ಇಲ್ಲಿ ಬಂದಮೇಲೆ ಏನಂತಂತಂದರೆ ಸಿ ಟಿ ಸ್ಟೂಡೆಂಟ್ಸ್, ಇವಾಗ ಕೆ ಸಿ ಟಿ ಸ್ಟೂಡೆಂಟ್ಸ್ಗೆಲ್ಲ ಮೊದಲು ಅವ್ರು ಅಪ್ಲಿಕೇಶನ್ ಹಾಕಿದ್ರಲ್ವ, ಆ ಲಿಂಕ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಅಪ್ಡೇಟ್ ಮಾಡೋಕ್ಕೆ ಹೇಳಿದ್ರು ಅಪ್ಲಿಕೇಶನ್. ಸೊ ನಿಮಗೂ ಅದೇ ಪ್ರೊಸೆಸ್ ಇರುತ್ತೆ. ಯಾರೆಲ್ಲ ರೆಗ್ಯುಲರ್ ಸ್ಟೂಡೆಂಟ್ಸ್ ಇದ್ದರೆ ಈ ಲಿಂಕ್ನ ಯೂಸ್ ಮಾಡ್ಕೊಳ್ಳಿ, DCT 2026 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್. ವರ್ಕಿಂಗ್ ಪ್ರೊಫೆಷನ್ ಇರೋ ಸ್ಟೂಡೆಂಟ್ಸು 2026 ವರ್ಕಿಂಗ್ ಪ್ರೊಫೆಷನಲ್ ಅಪ್ಲಿಕೇಶನ್ ಲಿಂಕ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಏನಂತಂತಾರೆ, ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಲಾಗಿನ್ ಆಗಿಬಿಟ್ಟು ನಿಮ್ಮ ಅಪ್ಲಿಕೇಶನ್ ಮತ್ತೆ ಓಪನ್ ಆಗುತ್ತೆ. ನೀವು ಏನಾದರೂ ಮಿಸ್ಟೇಕ್ ಇದ್ದರೆ ಮಾತ್ರ ಲಾಗಿನ್ ಆಗಿ, ಮಿಸ್ಟೇಕ್ ಇಲ್ಲ ನಿಮ್ದೆಲ್ಲನೂ ಕರೆಕ್ಟ್ ಇದ್ದರೆ ಲಾಗಿನ್ ಆದರೂ ಏನಾಗ್ಬಿಡುತ್ತೆ ಅಂತಂದರೆ ನಿಮ್ಮ ಅಪ್ಲಿಕೇಶನು ಅಲ್ಲಿ ನೀವು ಎಂಟರ್ ಮಾಡಿರೋ ಡೀಟೇಲ್ಸು ಡಿಸಪೇರ್ ಆಗುತ್ತೆ, ಅಂದರೆ ಅಳಿಸೋಗ್ಬಿಡುತ್ತೆ. ಸೊ ಅದಾದಮೇಲೆ ನೀವು ಜಸ್ಟ್ ಲಾಗಿನ್ ಆಗಿಬಿಟ್ಟು ಏನೋ ಒಂದು ಚೆಕ್ ಮಾಡಿ ಮತ್ತು ಸಬ್ಮಿಟ್ ಅಂತ ಕೊಟ್ಟರೆ ಮಿಕ್ಕಿದ ಡೀಟೇಲ್ಸ್ ಏನಿರುತ್ತೆ ಅದೆಲ್ಲನೂ ಡಿಸಪೇರ್ ಆಗುತ್ತೆ. ಫೈನಲ್ ಸಬ್ಮಿಟೇ ಅವ್ರನ್ನ ಕನ್ಸಿಡರ್ ಮಾಡೋದ್ರಿಂದ ನಿಮಗೆ ಮತ್ತೇನಂತಂದರೆ ನೀವು ಏನೂ ಕ್ಲೈಮ್ ಮಾಡಿಲ್ಲ ಅಂತ ಬರುತ್ತೆ. ಸೊ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂದ್ರೆ, ಆಲ್ರೆಡಿ ನೀವು ಇವಾಗ ಅಪ್ಲಿಕೇಶನ್ ಹಾಕಿರೋ ಪ್ರಿಂಟೌಟ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಪ್ರಿಂಟೌಟಲ್ಲಿ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಯಾವುದೆಲ್ಲ ಕರೆಕ್ಟ್ ಇದೆ, ಯಾವುದೆಲ್ಲ ಮಿಸ್ಟೇಕ್ ಇದೆ ಅಂತ. ಸೊ ಯಾವುದೆಲ್ಲ ಮಿಸ್ಟೇಕ್ ಇದೆ ಅದನ್ನು ನೋಟ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆಗಿಬಿಟ್ಟು ಅದನ್ನು ಕರೆಕ್ಟ್ ಮಾಡಿ. ಅದನ್ನು ಕರೆಕ್ಟ್ ಮಾಡಿದ್ಮೇಲೆ ಮತ್ತೇನು ಮಾಡ್ತೀರಾ, ಸಬ್ಮಿಟ್ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಎಲ್ಲನೂ ಚೆಕ್ ಮಾಡಿ ಒಂದೊಂದಾಗಿ ಫೀಲ್ಡ್ಸ್. ಓಕೆನಾ, ನಿಮ್ಮ ಆಲ್ರೆಡಿ ಡೌನ್ಲೋಡ್ ಆಗಿರೋ ಪ್ರಿಂಟೌಟು ಮತ್ತು ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಲಾಸ್ಟ್ ಫೈನಲ್ ಸಬ್ಮಿಟ್ ಮಾಡಿಬಿಟ್ಟು ಪ್ರಿಂಟೌಟ್ನ ತೊಗೊಳ್ಳಿ. ಪ್ರಿಂಟೌಟ್ ತೊಗೊಳ್ಳೋದು ಮರಿಬೇಡಿ. ಏನಕ್ಕಂತಂದರೆ ಮತ್ತು ಈ ಪ್ರಿಂಟೌಟ್ ಲೇಟೆಸ್ಟ್ ಪ್ರಿಂಟೌಟೇ ನಿಮ್ಮ ಕಾಲೇಜ್ ಅಡ್ಮಿಷನ್ ಟೈಮಲ್ಲೂ ಕೇಳ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲೂ ಕೇಳ್ತಾರೆ. ವರ್ಕಿಂಗ್ ಪ್ರೊಫೆಷನಲ್ ಸ್ಟೂಡೆಂಟ್ಸ್ ಕೂಡ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಮತ್ತೆ ಲಾಗಿನ್ ಆಗಿಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆನಾ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂದರೆ, ಎಕ್ಸಾಮ್ ಪೋಸ್ಟ್ಪೋಂಡ್ ಆಗುತ್ತಾ ಸರ್? ಎಸ್, ಖಂಡಿತ 100% ಪೋಸ್ಟ್ಪೋಂಡ್ ಆಗುತ್ತೆ. ಮೊದಲಿರೋ ಟೈಮ್ ಟೇಬಲ್ ಏನಂತಂದರೆ ನಿಮಗೆ ಅಡ್ಮಿಟ್ ಕಾರ್ಡು 7th ಮೇಗೆ ಬರುತ್ತೆ ಅಂತ ಇತ್ತು. ಇವಾಗ ಏನಂತಂದರೆ ನಿಮಗೆ 20 ಮೇವರೆಗೂ ಎಡಿಟ್ ಲಿಂಕನ್ನೇ ಕೊಟ್ಟಿದ್ದಾರೆ. ಎಡಿಟ್ ಲಿಂಕ್ ಕೊಟ್ಟಾದಮೇಲೆ 2 ವೀಕ್ಸ್ ಆದಮೇಲೆ ನಿಮಗೆ 90% ಅಡ್ಮಿಟ್ ಕಾರ್ಡ್ ಬರುತ್ತೆ. 2 ವೀಕ್ಸ್, ಸರಿನಾ? ಇವಾಗ ಏನಂದರೆ 20 ಮೇಗೆ ನಿಮಗೆ ಇದು ಮಾಡಿದ್ದಾರೆ ಅಂತಂದರೆ 2 ವೀಕ್ಸ್ ಅಂತಂದರೆ ನಿಮಗೆ 5th ಒಳಗಡೆ 3rd ಒಳಗಡೆ ನಿಮಗೆ ಏನಂತಂದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ, ಸರಿನಾ? 3rd ಜೂನ್ ಒಳಗಡೆ. ನಿಮ್ಮ ಎಕ್ಸಾಮ್ ಯಾವಾಗಿರುತ್ತೆ ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ 99% 13 ಜೂನ್ಗಿಲ್ಲ 20 ಜೂನ್ಗೆ ನಿಮಗೆ ನಿಮ್ಮ ಎಕ್ಸಾಮ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಡೋಂಟ್ ವರಿ, ನೀವು ಬಿ ಕೂಲಾಗಿರಿ. ನೀವು ಏನೆಲ್ಲ ಓದ್ಕೊಳ್ತಿದ್ರೆ ಅದು ಕಂಟಿನ್ಯೂ ಆಗಿ ಹಾಗೆ ಫೋಕಸ್ ಮಾಡಿ. ಓಕೆನಾ. 13 ಜೂನ್ ಎಲ್ಲ 20 ಜೂನ್ ನಿಮಗೆ ಎಕ್ಸಾಮ್ ಇರುತ್ತೆ. ಕಂಪಲ್ಸರಿ ಪೋಸ್ಟ್ಪೋಂಡ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳ್ಕೋಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದರೆ SC ಸ್ಟೂಡೆಂಟ್ಸ್ಗೆ ಏನಂದರೆ, ಇವಾಗ ಆಲ್ರೆಡಿ ನಿಮಗೆ ನಿಮ್ಮ ಕಾಸ್ಟ್ ಏನಾಗಿದೆ ಡಿವೈಡ್ ಆಗಿದೆ. ಇಂಟರ್ನಲ್ ರಿಸರ್ವೇಷನ್ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ. ಬಟ್ ನೀವು ಒಂದು 5 ವರ್ಷದಿಂದ 2 ವರ್ಷದಿಂದ 1 ವರ್ಷದಿಂದ ರೆಡಿ ಮಾಡ್ಕೊಂಡಿರೋ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ನೇ ಮೆನ್ಷನ್ ಮಾಡಿದ್ದೀರಾ. ಸೊ ಅದೇನಾದರೂ ಮೆನ್ಷನ್ ಮಾಡಿದರೆ ನಿಮಗೆ SCಯಲ್ಲಿ ಕನ್ಸಿಡರ್ ಆಗೋದಿಲ್ಲ, GM ಅಂತ ಕನ್ಸಿಡರ್ ಆಗಿಬಿಡ್ತಾರೆ. ಸೊ ನಿಮಗೆ SC ರಿಸರ್ವೇಷನ್ ಏನೆಲ್ಲ ಸಿಗಬೇಕಿತ್ತು ಅದೆಲ್ಲ ಮಿಸ್ ಆಗಿಬಿಡುತ್ತೆ. ಅದರಿಂದ KA ಅವರು ಏನು ಹೇಳಿದ್ದಾರೆ, ನಿಮಗೆ ಸ್ಪೆಷಲ್ ಆಫರ್ ಏನಂದರೆ 22 ಮೇವರೆಗೂ ನೀವು ಅಪ್ಡೇಟ್ ಮಾಡ್ಕೊಳ್ಬೋದು. ಏನಂತಂತಂದರೆ ನಿಮ್ಮ ಹತ್ರ ಈ SC ಸ್ಟೂಡೆಂಟ್ಸ್ ಇದ್ದೀರಾ, ಇಂಟರ್ನಲ್ ರಿಸರ್ವೇಷನ್ A ಇದೆ, ನೀವು ಅದೇನಂತಂದರೆ ಕಾಸ್ಟ್ ಕೂಡ ನೀವು ರೆಡಿ ಮಾಡ್ಕೊಂಡಿದ್ದಾರೆ ಸರ್ಟಿಫಿಕೇಟು, RD ನಂಬರ್ ಇದೆ ಅಂದರೆ ಲಾಗಿನ್ ಆಗಿಬಿಟ್ಟು ಆ ನ್ಯೂ RD ನಂಬರ್ ಏನಿರುತ್ತೆ ಅದನ್ನು ಅಪ್ಡೇಟ್ ಮಾಡಿ. ಇಲ್ಲ ನೀವು SC ಸ್ಟೂಡೆಂಟ್ಸ್ ಇದ್ದೀರಾ ಬಟ್ ನೀವು ಕಾಸ್ಟ್ ಇನ್ನೂ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂತಂತಂದ್ರು ನಿಮ್ಗೇನಂತಂದರೆ ಇನ್ನೂ 17 ದಿವಸ ಟೈಮ್ ಇದೆ. ಜಸ್ಟ್ ಇವ್ರೇನು ಕೇಳ್ತಿದ್ದಾರೆ, RD ನಂಬರ್ ಕೇಳ್ತಿದ್ದಾರೆ. ನಿಮಗೆ ಸರ್ಟಿಫಿಕೇಟ್ ಯಾವುದು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಮತ್ತೆ ಅಪ್ಲೋಡ್ ಮಾಡಿ, ಯಾರಾದರೂ ಬ್ರೋಕರ್ಸ್ ಇರ್ತಾರಲ್ವ ಕಾಸ್ಟ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಳೋರು, ಅವರಿಂದ ನಿಮ್ಗೆ ಅಮೌಂಟ್ ಕೊಟ್ಬಿಟ್ಟು ಏನು ಮಾಡಿರ್ತಾರೆ ಅಂದರೆ ರೆಡಿ ಮಾಡ್ಕೊಂಡು ಅಪ್ಡೇಟ್ ಮಾಡಿ. ಇಲ್ಲಾಂತಂದರೆ ನೀವು SC ಸ್ಟೂಡೆಂಟ್ಸ್ ಅಂತ ಕನ್ಸಿಡರ್ ಆಗೋದಿಲ್ಲ. ಕನ್ಸಿಡರ್ ಆಗಲಿಲ್ಲ ಅಂದರೆ GM ಅಂತ ನಿಮಗೆ ಕಾಲೇಜ್ ಫೀಸ್ ಕೂಡ ಜಾಸ್ತಿ ಇರುತ್ತೆ, ಕಾಲರ್ಶಿಪ್ ಕೂಡ ಕಡಿಮೆ ಬರುತ್ತೆ, ಮತ್ತು ಸೀಟ್ ಕೂಡ ಮಿಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಇದು ಮಾಡ್ಕೊಂಡ್ಬಿಟ್ಟು ಪ್ರವರ್ಗ A ಇಂಟರ್ನಲ್ ರಿಸರ್ವೇಷನ್ A, B, C ಯಾವ್ದು ಬರುತ್ತೆ ಅದು ನೀವು ಯಾವ ಇಂಟರ್ನಲ್ ರಿಸರ್ವೇಷನ್ಗೆ ಸೂಟೇಬಲ್ ಇದ್ದೀರಾ ಅದನ್ನು ನೀವು ಕಾಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟು RD ನಂಬರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅದನ್ನು ಕೂಡ ಸೇಮ್ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಇವಾಗಲೇ ಯಾವ ರೀತಿ ಎಡಿಟ್ ಮಾಡಬೇಕಂತ ತೋರಿಸಿಲ್ವಾ, ಜಸ್ಟ್ ಅದೇ ರೀತಿ ರೆಗ್ಯುಲರ್ ಮತ್ತು ವರ್ಕಿಂಗ್ ಪ್ರೊಫೆಷ್ನಲ್ ಸ್ಟೂಡೆಂಟ್ಸು ಎಡಿಟ್ ಮಾಡ್ಕೊಳ್ಬೋದು ಎಲ್ಲ ಡೀಟೇಲ್ಸು. ನಿಮ್ದು ಏನೋ ಒಂದು ಕ್ವಶನ್ಸ್ ಆಗಿರಲಿ ಕಮೆಂಟ್ ಹಾಕಿರಿ, ನಾವು ರೆಸ್ಪಾನ್ಸ್ ಮಾಡಿರ್ತೀವಿ. ಓಕೆನಾ. ಕಾಲೇಜ್ ಅಣ್ಣಾಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ DCT ಆಪ್ಷನ್ ಇಡ್ರಿ ಯಾವ ರೀತಿ ಮಾಡಬೇಕು,
ಕಾಲೇಜ್ಗೆ ಯಾವ ರೀತಿ ಅಡ್ಮಿಷನ್ ತೊಗೊಳ್ಬೇಕು, ಸ್ಕಾಲರ್‌ಶಿಪ್ ಯಾವ ರೀತಿ ಅಪ್ಲೈ ಮಾಡಬೇಕು, ನಿಮಗೆಲ್ಲ ಎಷ್ಟೆಲ್ಲ ಸ್ಕಾಲರ್‌ಶಿಪ್ ಬರುತ್ತೆ ಎಲ್ಲನೂ ಕ್ಲಿಯರಾಗಿ ನಾವು ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಥ್ಯಾಂಕ್ ಯು.